ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೋಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೋಕು ಟಿವಿ. ನೀಲ್, ನಾಯ್ರಾ, ನಿಮ್ಮ ಬಿಲ್ಡಿಂಗ್ ಬ್ಲಾಕ್ಸ್ ನ ನೀವಿನ್ನೂ ಪ್ಯಾಕ್ ಮಾಡೇ ಇಲ್ವಾ? ನಾವು ಆಮೇಲೆ ಮಾಡ್ತೀವಿ ಅಮ್ಮ. ಆದ್ರೆ ನೀವೀಗ ಟಿವಿ ನೋಡ್ತಾ ಇದ್ದೀರಾ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಮ್ಮ ಅದು. ಇಲ್ಲ, ಮೊದ್ಲು ಈ ಕೆಲಸ ಮಾಡಿ. ಯಾರಾದ್ರೂ ಮನೆಗ್ ಬಂದ್ರೆ ಏನ್ ಮಾಡ್ತೀರಾ ಈಗ? ಒಳ್ಳೆ ಮಕ್ಕಳು. ಆದ್ರೆ ಅಮ್ಮ, ಎಪಿಸೋಡ್ ಅಂತೂ ಮುಗ್ದೇ ಹೋಗ್ಬಿಡ್ತು. ಅದೇನು ಪರವಾಗಿಲ್ಲ, ಅದು ಟಿವಿಲಿ ಮತ್ತೆ ಬಂದೇ ಬರುತ್ತೆ. ನಾನ್ ನಿಮ್ಗೆ ಈಗ ಒಂದು ಕತೆ ಹೇಳ್ತೀನಿ, ಕೂತ್ಕೊಳ್ಳಿ. ಈಗ ಕಥೆಯ ಸಮಯ. ಸ್ವಲ್ಪ ಸಮಯದ ಹಿಂದೆ ಪೆಡ್ರೋ ಅನ್ನೊಬ್ಬ ಹುಡುಗ ಅವನ ಅಜ್ಜಿ ಜೊತೆ ಇರ್ತಾ ಇದ್ದ. ಅವರು ಒಂದು ಚಿಕ್ಕ ಕಾಟೇಜ್ ನಲ್ಲಿ ಇರ್ತಾ ಇದ್ರು. ಒಂದಿನ ಪೆಡ್ರೋ ಅವನ್ ಮನೇಲಿ ಆಟ ಆಡ್ತಿರ್ಬೇಕಾದ್ರೆ ಬಾಲ್ ಕಿಟಕಿಗ್ ತಾಗಿ ಕಿಟಕಿ ಒಡೆದು ಹೋಗ್ಬಿಡುತ್ತೆ. ಓ ನೋ! ಪೆಡ್ರೋ, ಏನ್ ಮಾಡ್ಯಪ್ಪ ನೀನು? ಅಯ್ಯೋ, ಕಿಟಕಿ ಒಡೆದು ಹೋಯ್ತಾ? ಸಾರಿ ಅಜ್ಜಿ. ಅದೇನು ಸಮಸ್ಯೆ ಅಲ್ಲ ಪೆಡ್ರೋ. ನೀನು ಗಾಜ್ ರಿಪೇರಿ ಮಾಡೋ ಅಂಗಡಿಗೆ ಇವಾಗ್ಲೇ ಹೋಗಿ ಬೇರೆ ಗಾಜ್ನ ತಗೊಂಡು ಹಾಕ್ಬಹುದು. ಅದ್ ಹೇಗ್ ಮಾಡ್ಬೇಕು ಅಂತ ನಿನಗೆ ಗೊತ್ತಿದೆ ಅಲ್ವಾ? ಎಸ್ ಅಜ್ಜಿ, ನನಗೊತ್ತು. ನೀವು ಚಿಂತಿಸಬೇಡಿ, ಅದನ್ನ ನಾನು ಸಾಯಂಕಾಲ ಮಾಡ್ತೀನಿ. ಪೆಡ್ರೋ, ಗಾಜ್ ಇನ್ನು ಒಡೆದಿದ್ ಹಾಗೆ ಇದೆಯಲ್ಲಪ್ಪ. ನೆನ್ನೆ ನೀನು ಗಾಜ್ ರಿಪೇರಿ ಅಂಗಡಿಗೆ ಹೋಗಿ ಅದನ್ನ ಬದಲಾಯಿಸ್ಲೇ ಇಲ್ವಾ? ಇಲ್ಲ ಅಜ್ಜಿ, ನಾನು ಮರ್ತು ಹೋದೆ. ನಾನಿವತ್ತಲ್ಲಿಗೆ ಹೋಗ್ತೀನಿ. ಪೆಡ್ರೋ, ಈಗ 1 ವಾರ ಆಯ್ತಲ್ಲಪ್ಪ, ಇನ್ನು ನೀನು ಅದನ್ನ ರಿಪೇರಿ ಮಾಡ್ಸೇ ಇಲ್ಲ. ನಂಗ್ ಗೊತ್ತು ಅಜ್ಜಿ, ಇವತ್ತು ನಮ್ಮ ಫುಟ್ಬಾಲ್ ತಂಡದಿಂದ ಮುಖ್ಯವಾದ ಮ್ಯಾಚ್ ಇದೆ. ನಾನಿದನ್ನ ನಾಳೆ ಮಾಡ್ತೀನಿ ಅಜ್ಜಿ, ಸತ್ಯವಾಗ್ಲು. ಪೆಡ್ರೋ. ಎಸ್ ಅಜ್ಜಿ, ಆ ಕಿಟಕಿ ನನಗೆ ಗೊತ್ತಿದೆ. ಆದ್ರೆ 2 ದಿನದಲ್ಲಿ ನನಗೆ ಎಕ್ಸಾಮ್ ಇದೆ. ನಾನು ಓದ್ಕೋಬೇಕು. ಎಕ್ಸಾಮ್ ಮುಗಿದ್ಮೇಲೆ ಖಂಡಿತವಾಗ್ಲು. ಪೆಡ್ರೋ ಎಷ್ಟೋ ದಿನಗಳವರೆಗೂ ಆ ಕೆಲ್ಸನ ಮಾಡ್ಲೇ ಇಲ್ಲ. ಕಿಟಕಿ ಸರಿ ಹೋಗ್ಲೇ ಇಲ್ಲ. ಕೊನೆದಾಗಿ ಒಂದಿನ, ಅಯ್ಯೋ ಇಲ್ಲಿ ನೋಡು ಪೆಡ್ರೋ. ಏನದು? ನಾನು ಬರ್ತಿದ್ದೀನಿ ಅಜ್ಜಿ. ಏನಾಯ್ತು? ಜೋರಾಗಿ ಮಳೆ ಸಿಡ್ಲು ಬರ್ತಾ ಇದೆಯಲ್ಲಪ್ಪ. ಸಿಡ್ಲು ತುಂಬಾನೇ ಜೋರಾಗಿದೆ. ನೀನು ಕಿಟಕಿನ ಮುಂಚೆನೆ ರಿಪೇರಿ ಮಾಡಿಸಿದ್ರೆ ಚೆನ್ನಾಗಿರ್ತಾ ಇತ್ತು ಅಲ್ವಾ? ಏನು ಆಗಲ್ಲ ಅಜ್ಜಿ, ಇದು ಕೇವಲ ನಿನಗೆ ಗೊತ್ತಿರ್ಬೇಕಿತ್ತು. ಸರಿಯಾದ ಸಮಯಕ್ಕೆ ಸರಿಯಾದ ಕೆಲಸನ ಮಾಡಿ ಮುಗಿಸ್ಬೇಕು ಅನ್ನೋದ್ರ ಬಗ್ಗೆ. ಈಗ ನೋಡು ನಾವು ಎಂಥ ತೊಂದ್ರೆಲಿದ್ದೀವಿ ಅಂತ. ಅದಕ್ಕೆ ತುಂಬಾ ಮುಖ್ಯ ಏನು ಅಂದ್ರೆ ಸರಿಯಾದ ಸಮಯಕ್ಕೆ ನಮ್ಮ ಎಲ್ಲ ಕೆಲಸನೂ ಮಾಡಿ ಮುಗಿಸ್ಬೇಕು. ಅರ್ಥ ಆಯ್ತು ಅಮ್ಮ. ಇನ್ಮೇಲೆ ನಮ್ ಕೆಲ್ಸನ ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸ್ತೀವಿ. ನಾನು ಅಷ್ಟೇ.